ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕನ್ನಡತಿಯನ್ನು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಹೊಸ ಹಬ್ಬ ಎಲ್ಲರಿಗೂ ಒಳ್ಳೆಯದೇ ಮಾಡಲಿ. ಎಲ್ಲರೂ ಖುಷಿಯಾಗಿರಿ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ. ವರ್ಷದ ಮೊದಲನೇ ಹಬ್ಬ, ಎಲ್ಲರಿಗೂ ರಜಾ ಇರುತ್ತೆ. ನಮಗೆ ರಜಾ ಇಲ್ಲ. ಇವತ್ತು ಮಾರ್ನಿಂಗ್ ಶಿಫ್ಟೇ ಹೋಗಬೇಕು. 8 o'clock ನನ್ನ ಮಗಳಿಗೂ ರಜಾ, ನನ್ನ ಹಸ್ಬೆಂಡಿಗೂ ರಜಾ. ಇವತ್ತಿನ ಅವ್ರದ್ದು ಒಂಥರ ಮಜಾ. ಹಬ್ಬದ ದಿನ ನಾವು ಹಬ್ಬದ ದಿನವೂ ಡ್ಯೂಟಿ ಮಾಡಬೇಕು. ಬೋರಿಂಗ್. ವರ್ಷದ ಮೊದಲನೇ ಹಬ್ಬದ ದಿನವೂ ರಜಾ ಇಲ್ಲ. ನಾನು ಇನ್ನೂ ಡ್ಯೂಟಿಗೆ ಹೋಗಿ ಬಂದು ಪೂಜೆ ಮಾಡಬೇಕು. ಇವತ್ತು ಎದ್ದಿದ್ದೆ ಲೇಟ್ ಆಯಿತು. ನೆನ್ನೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡು ಹಬ್ಬ ಅಂತೇಳಿ. ಸೊ ನೋಡೋಣ, ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಎಲ್ಲ ಹೂವು ಹಣ್ಣು ಎಲ್ಲ ತಗೊಂಡು ಬರಬೇಕು. ಬಂದು ಪೂಜೆ ಮಾಡಬೇಕು. ಇನ್ನೇನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸಂಜೆನೇ ಮಾಡೋಣ ಪೂಜೆನ. ಬನ್ನಿ, ಇವತ್ತಿನ ದಿನ ಹೆಂಗಿರುತ್ತೆ ಜೊತೆಯಲ್ಲಿ ನೋಡೋಣ. ಡ್ಯೂಟಿನ ಸ್ವಲ್ಪ ಟೈಮ್ ಮಾಡಿಕೊಂಡು ಅಲ್ಲಿ ಹತ್ರದ ಸಾಯಿಬಾಬಾ ದೇವಸ್ಥಾನ ಇದೆ, ಅಲ್ಲೇ ಬಂದ್ವಿ. ತುಂಬ ರಶ್ ಏನಿರಲಿಲ್ಲ. ದರ್ಶನ ಎಲ್ಲ ಚೆನ್ನಾಗಾಯಿತು. ನ್ಯೂ ಇಯರ್ ದಿನ ಹೋಗಿದ್ದಿನೋ ಅಂತೂ ತುಂಬ ರಶ್ ಇತ್ತು. ಬಟ್ ಇವತ್ತು ರಶ್ ಇರಲಿಲ್ಲ. ಮೇ ಬಿ ನಾವು ಹೋಗಿರೋ ಟೈಮಲ್ಲಿ ಜನ ಜಾಸ್ತಿ ಇರಲಿಲ್ಲ. ಸೊ ನಾವು ಈಚೆ ಬರಬೇಕಾದ್ರೆ ತುಂಬ ಜನ ಜಾಸ್ತಿ ಇದ್ದರು. ನಾನು ನನ್ನ ಫ್ರೆಂಡು ಹೋಗಿದ್ವಿ. ಅಲ್ಲಿ ಮುಗಿಸ್ಕೊಂಡು ಹಂಗೆ 9th ಬ್ಲಾಕಲ್ಲಿ ಹಣ್ಣು ಊದನ್ನೆಲ್ಲ ತೊಗೊಂಡೋಗೋಣ ಅಂತ ಹೋದ್ವಿ. ಕೇಳಿದರೆ ಹೋದ್ರೆ ಮಾತ್ರ ತುಂಬ ಅಂದರೆ ತುಂಬ ಕಾಸ್ಟ್ಲಿ ರೇಟ್ ಇವತ್ತಂತೂ. ಸೊ ಅದಕ್ಕೇನೆ ಇದಕ್ಕೆ ಹೋಗ್ಬಿಡೋಣ, ರಿಲಯನ್ಸ್ ಫ್ರೆಶ್ಗೆ ಹೋಗಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ಅಪ್ಪ ಮಗಳಿಗೆ ಇಬ್ಬರಿಗೂ ರಜೆ ಇದ್ದಿದ್ದರಿಂದ ಮನೆಯಲ್ಲೇ ಇದ್ದರು. ಸೊ ನಾನು ಎಲ್ಲ ತೊಗೊಂಡು ಮನೆಗೆ ಬಂದರೆ ಇವರಿಬ್ರು ಮಠಕ್ಕೆ ಹೋಗಿ ಬರೋಣ, ರಾಯರ ಮಠಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಇವಾಗ ಓಡ್ತಾ ಇದ್ದೀವಿ. ಇನ್ನೊಂಚು ಬಗ್ಬಿಡ್ರಿ ಹಂಗೆ ಅತ್ತಾಗಿ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಮಾಡು ಇವತ್ತಂತೂ ತುಂಬ ಬಿಸಿಲಿತ್ತು. ಆಲ್ರೆಡಿ ನಾನು ಡ್ಯೂಟಿಯಿಂದಲೇ ಸಾಕಾಗಿ ಬಂದಿದ್ದೆ. ಇವ್ರು ಮತ್ತೆ ಮಠಕ್ಕೆ ಕರ್ಕೊಂಡೋದ್ರು. ಅಲ್ಲೂ ತುಂಬ ಅಂದರೆ ತುಂಬ ರಶ್ ಇತ್ತು. 2 o'clock ಕ್ಲೋಸಿಂಗ್ ಟೈಮ್ ಆಗಿದ್ದರಿಂದ ಬೇಗ ಕಳಿಸ್ತಾಯಿದ್ರು. ತುಂಬ ಅಂದರೆ ತುಂಬ ಕ್ಯೂ ಇತ್ತು. ಬಟ್ ಪಟಂಗೆ ಕಳಿಸಿದ್ರು. ಬೇಗ ಹೋದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಬಟ್ ಅಷ್ಟು ಹರಿಬಿರಿನಲ್ಲಿ ಹೋದ್ರೂ ರಾಯರ ದರ್ಶನ ತುಂಬ ಚೆನ್ನಾಗಾಯ್ತು. ಅವರು ನೋಡಿದ್ದಕ್ಕೆ ಮನಸ್ಸಿಗೇನೋ ಒಂಥರ ನೆಮ್ಮದಿ. ಒಂಥರ ಎಷ್ಟೇ ಸುಸ್ತಿದ್ರೂ ಅವ್ರನ್ನ ನೋಡಿದ್ರೇ ಸಮಾಧಾನ ಆಗುತ್ತೆ. ದರ್ಶನ ಮಾಡಿಕೊಂಡು ಅಲ್ಲೇ ಪರಿಮಳ ಪ್ರಸಾದ ಸಿಗುತ್ತೆ, ತಗೊಂಡು ಆಚೆ ಬಂದ್ವಿ. ಇದೀಗಂತೂ ಈ ಪ್ರಸಾದ ಅಂದರೆ ತುಂಬ ಇಷ್ಟ. ಇನ್ನು 10 ಪ್ಯಾಕ್ ತಂದು ಕೊಡ್ರಿ, ತಿಂತಾಳೆ ಹಂಗೆ. ಸುಮ್ಮನೆ ಡವ್ ಮಾಡ್ತಾರೆ ನೋಡಿ. ನಾವು ದರ್ಶನ ಮುಗಿಸ್ಕೊಂಡು ಓಡ್ತಿದ್ದೀವಿ. ಬಟ್ ಎಷ್ಟು ರಶ್ ಇದೆ ಅಂದರೆ ಇನ್ನೂ ಅಷ್ಟು ಜನ ಇದ್ದಾರೆ. ತಿಂದೆ ಆಗೈತಲ್ಲ ನೀಡಿ, ಇಷ್ಟು ಒಳಗೆ ಜಾಸ್ತಿ ಆಗೈತಂತೆ. ಇಷ್ಟ ಆಗಿಲ್ವಂತೆ. ಒಂದು ಕಪ್ ಪೂರ್ತಿ ತಿನ್ಬೇಕಾದ್ರೆ ಚೆನ್ನಾಗಿತ್ತು. ಖಾಲಿ ಹಾಕಿ ಬಂದಾಗ ಅಲ್ಲ ನೀಡಿ. ಮುಸ್ಲಿ ತೋರ್ಸು ಒಂಚೂರು. ರಾಯರ ಮಠಕ್ಕೆ ಹೋಗಿ ಇವಾಗ ಮನೆಗೆ ಬರ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಮೇ ಬಿ ಗುರುವಾರನೇ ಸಂಕ್ರಾಂತಿ ಹಬ್ಬ ಇರೋದು, ರಾಯರ ದಿನ ಇರೋದಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ರಾಯರದು ಜ್ಯೂಸ್ ಕುಟ್ಕೊಂಡು ನಿಧಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದ್ವಿ. ನಾನು ಬೆಳಗ್ಗೆನೇ ಡ್ಯೂಟಿಗೆ ಹೋಗಿದ್ದರಿಂದ ಮಾರ್ನಿಂಗ್ ಶಿಫ್ಟ್ ಇದ್ದಿರೋ ರಜಾ ಇರಲಿಲ್ಲ. ಸೊ ಹಂಗಾಗಿ ಪೂಜೆ ಮಾಡಿ ಹೋಗಿಲ್ಲ. ಇವಾಗ ಪೂಜೆ ಮಾಡಬೇಕು. ಏನು ಮಾಡೋದು, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡ್ಬೇಕಾದ್ರೆ ರಜಾ ಕೊಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಾವು ಬಯಸೋಕ್ಕೂ ಆಗಲ್ಲ. ಹಬ್ಬದ ದಿನವೂ ಡ್ಯೂಟಿಗೆ ಹೋಗಿ ಬರಬೇಕು. ಆ್ಯಕ್ಚುಲಿ ನಾನು ಶಾಪಿಂಗ್ವೆ ಇದು 9th ಬ್ಲಾಕಲ್ಲೇ ಫ್ರೂಟ್ಸ್ ಜಾಸ್ತಿ ಅಂತ ಹೇಳ್ಬಿಟ್ಟು ರಿಲಯನ್ಸ್ಗೆ ಹೋಗ್ಬಿಟ್ಟು ಇದು ಫ್ರೂಟ್ಸ್ ತಗೊಂಬರೋಣ, ಅದು ಕಮ್ಮಿ ಅಂತ ಹೋಗಿ ಬರೀ 50 rupees ಉಳ್ಸೋಕ್ಕೆ ಅಂತ ಹೋಗಿ ಇವೆಲ್ಲ ತಗೊಂಡು 1000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ.
ಅದು ನಿಮ್ಗೆ ಬಿಟ್ಟು ಹೋಗಿದ್ದು ಅಷ್ಟೇ ಇವತ್ತು. ಇದೇನು ಸಕ್ಕರೆ ಹಚ್ಚು. ಸಕ್ಕರೆ ಹಚ್ಚಿ ನಂಗೆ ಇಷ್ಟ ಇನ್ನೂ ಇರಲಿ ಚೆನ್ನಾಗಿರುತ್ತೆ. ನಂಗೆ ಇದು ಬೇಕು. ಇಲ್ಲ ಕೊಡ್ತೀನಿ. ಅಮ್ಮ 3 ತಗೊಂಡೆ. ಇನ್ನು ಮಿಕ್ಕಿದಲ್ಲಿ ನನಗೆ ಅದು ಹೆಂಗೆ ತಿಂತೀವಿ ಅಷ್ಟು? ನಾನು ಹೆಂಗೋ ತಿಂತೀನಿ, ಎತ್ತಿಟ್ಕೊಂಡ್ಬಿಟ್ಟು ನಂಗೆ ಬೇಕಾದಾಗೆಲ್ಲ ತಿಂತೀನಿ. ಹೀಗಿತ್ತು ಇವತ್ತಿನ ನನ್ನ ಸಂಕ್ರಾಂತಿ ಹಬ್ಬದ ದಿನ. ನಿಮ್ಮದು ಹಬ್ಬ ಎಲ್ಲ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ನಾಳೆಯಿಂದ ನನ್ನ ಕೊಲ್ಲಿಗೆ 2 ದಿನ ರಜಾ ಇದ್ದಾರೆ. ಫುಲ್ ಡೇ ಡ್ಯೂಟಿ. ಮಾರ್ನಿಂಗ್ 8 o'clock ಹೋದರೆ 9 o'clock ಬರಬೇಕು. ನಾಳೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡಿ ನಿಧಿನ ಸ್ಕೂಲಿಗೆ ಕಳಿಸಿ ಹೋಗಬೇಕು. ಸೊ ಬೇಗ ಮಲಗಬೇಕು. ಆಲ್ರೆಡಿ 8 o'clock ಆಗಿಬಿಟ್ಟಿದೆ. ನಿದ್ದೆ ಮಾಡಿದ್ರೇ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗೋದು. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.